ಈ ಹೊಸದೇನಲ್ಲ, ಪ್ರತಿ ವರ್ಷ ಪ್ರತಿ ಸೆಷನಲ್ಲಿ ಕೂಡ ಅವ್ರ ಮನೆಯಲ್ಲಿ ಡಿನ್ನರ್ ಇರುತ್ತೆ. ಆ ಹಿನ್ನೆಲೆ ಡಿನ್ನರ್ ಮೀಟಿಂಗ್ ಮಾಡಿದ್ದೀವಿ. ಪೊಲಿಟಿಕಲ್ ಏನೋ ಚರ್ಚೆ ಆಯ್ತಾ ಸರ್? ಯಾವುದು ರಾಜಕೀಯ ಯಾವುದು ಚರ್ಚೆ ಆಗಲಿಲ್ಲ. ಕೇವಲ ಇದ್ದಿದ್ದು ನಮ್ಮ ಡಿನ್ನರ್ ಮೀಟಿಂಗ್, ಡಿನ್ನರ್ ಮೀಟಿಂಗ್ ಅಲ್ಲ, ಡಿನ್ನರ್ ಇದ್ದಿದ್ದು. ಅದರಿಂದ ಬೇರೆ ಯಾವುದೇ ವಿಚಾರದಲ್ಲಿ ಚರ್ಚೆ ಮಾಡಲಿಲ್ಲ. ಅಲ್ಲ, ಅದಕ್ಕೆ ಏನಿಲ್ಲ. ಈಗ ನಾವು ಬ್ರೇಕ್ಫಾಸ್ಟ್ ಡಿನ್ನರ್ ಮಾಡಿದ್ರೆ ಬಿ ಜೆ ಪಿಗೆ ಏನು ತೊಂದರೆ? ಬಿ ಜೆ ಪಿಗೆ ಯಾಕೆ ತೊಂದರೆ ಮಾಡ್ಬೋದು? ಅವ್ರ ಬಗ್ಗೆ ಏನು ತಿಂದ್ವಿ, ಚಿಕನ್ ತಿಂದ್ವಾ, ಮಟನ್ ತಿಂದ್ವಾ, ಇಡ್ಲಿ ತಿಂದ್ವಾ, ದೋಸೆ ತಿಂದ್ವಾ, ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಆಸ್ ಅ ಆಪೋಸಿಷನ್ ಏನೆಲ್ಲ ಕೆಲಸ ಮಾಡೋದು ಮಾಡಲಿ. ಅವ್ರ ಪ್ರಶ್ನೆಗಳನ್ನು ನಾವು ಉತ್ತರ ಕೊಡ್ತೀವಿ, ವಿಚಾರಗಳನ್ನು ವಿನಿಮಯ ಮಾಡಲಿ. ಈ ಜನರ ಪರವಾಗಿ ಅವರ ಏನು ಧ್ವನಿ ಇದೆ ಅದನ್ನು ಆಸ್ ಎ ಲೀಡರ್ ಆಫ್ ದ ಆಪೋಸಿಷನ್ ಅಂತ ಪಾರ್ಟಿ ಮಾಡಿ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. 2.5 ವರ್ಷ ನಾವು ನಮ್ಮ ಸರ್ಕಾರ ಸಮರ್ಥವಾಗಿ ನಮ್ಮ ಸರ್ಕಾರ ನಡೆಸಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಶಿವಕುಮಾರ್ ನೇತೃತ್ವದಲ್ಲಿ 2.5 ವರ್ಷ ನಾವು ಮಾಡಿದ್ದೀವಿ. ನುಡಿದ ನಡೆದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ. ಅದರಲ್ಲೂ ಕೂಡ ಅದನ್ನ ಟೀಕೆ ಮಾಡ್ತಾರೆ. ನಾನು ವಿಧಾನ ಪರಿಷತ್ತಲ್ಲಿ ಹೇಳಿದೆ, ಒಂದು ವೇಳೆ ನಿಮ್ಗೇನಾದರೂ ಧೈರ್ಯ ಇದ್ದರೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸಿ ಅಂತ ಹೇಳೋಂತಹ ಕೆಲಸ ನೀವು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಮಾತನ್ನು ಕೂಡ ಹೇಳಿದ್ದೀವಿ. ಅದನ್ನು ಹೇಳೋಕ್ಕೆ ತಯಾರಿಲ್ಲ. ಬಸ್ ಲೇಟಾಗಿ ಬಂತು, ಬಸ್ಸಲ್ಲಿ ಸೀಟ್ ಇಲ್ಲ, ಈ ಥರ ಮಾತುಗಳ ಹೇಳಿ. ಆದರೆ ಆ್ಯಸ್ ಆಪೋಸಿಷನ್ ನಮ್ಮ ಒಳ್ಳೆಯ ಕಾರ್ಯಕ್ರಮಗಳನ್ನು ಅವರು ಸ್ವಾಗತ ಮಾಡಬೇಕು. ಎಲ್ಲಿ ಟೀಕೆ ಮಾಡಬೇಕು. ಇಂಥ ಒಳ್ಳೆಯ ಸರ್ಕಾರ ಅದನ್ನು ಈ ಸುಂದರ ಕಣ್ಣುಗಳಿಂದ ನೋಡಿ ಅಂತ ಹೇಳಿದ್ರೆ ಎಕ್ಸ್ರೇ ಗ್ಲಾಸ್ ಹಾಕೊಂಡು ನೋಡ್ತಾರೆ. ಏನು ಕಾಣುತ್ತೆ ಎಕ್ಸ್ರೇ ಗ್ಲಾಸ್ ಹಾಕೊಂಡ್ರೆ? ಸೊ ನಮ್ಮ ಸರ್ಕಾರದ ಸಾಧನೆ ಈಗಾಗಲೇ ನಾವು ಕೆಲಸ ಮಾಡಿದ್ದೀವಿ. ಇನ್ನು ಮುಂದೆ 2 ವರ್ಷ ನಾವು ನಿಮ್ಮ ಸಮರ್ಥವಾಗಿ ಜನರ ಪರವಾಗಿ ಕೆಲಸ ಮಾಡ್ತೀವಿ. ಹೌದು, ಸಿ ಎಂ ಬಂದಿದ್ರು, ಎಲ್ಲ ಸಿ ಎಂ ಬಂದಿದ್ರು, ಮಂತ್ರಿಗಳು ಬಂದಿದ್ರು, ಶಾಸಕರು ಬಂದಿದ್ರು. ಒಳ್ಳೆ ಡಿನ್ನರ್ ಆಯಿತು. ಇಲ್ಲ, ಹಾಗೇನಿಲ್ಲ. ಆಗ್ತಲ್ಲ, ಈ ಭಾಗ ವಿಶೇಷವಾಗಿ ಅಲ್ಪಸಂಖ್ಯಾತ ಶಾಸಕರನ್ನ ಮಂತ್ರಿಗಳನ್ನ ಕರೆಸಿದ್ರು. ಬೇರೆಯವರು ಕೂಡ ಅದ್ರಲ್ಲಿ ಭಾಗಿಯಾಗಿದ್ರು. ಇಲ್ಲ, ಅದರಲ್ಲಿ ಡಿನ್ನರಲ್ಲಿ ಏನು ಅಹಿಂದ ಅಂಥದ್ದು ಏನಿಲ್ಲ, ಎಲ್ಲ ಬಂದಿದ್ದರು. ಅದರಿಂದ ಅದ್ರ ಬಗ್ಗೆ ಚರ್ಚೆ ಮಾಡೋಂಥ ಯಾವುದೇ ಇಲ್ಲ. ಪ್ರತಿ ವರ್ಷ ಫೆಲೋ ಸ್ಟೇಟ್ ಅವ್ರ ಬಂದಲ್ಲಿ ಕರೀತಾರೆ, ಆ ಟೈಮಲ್ಲಿ ಅಟೆಂಡ್ ಮಾಡ್ತೀವಿ. ಎಲ್ಲ ಜಿಲ್ಲೆಗಳಿಗೆ ಅಹಿಂದ ಸಭೆಗಳಾಗಬೇಕು, ಮೀಟಿಂಗ್ಗಳಾಗಬೇಕು, ಕಾರ್ಯಕ್ರಮ ಆಗಬೇಕು ಅಂತ ಏನಾದರೂ ಯಾರು ಹೇಳಿದ್ರು? ಹಾಗೆ ಆ ಥರ ಚರ್ಚೆ ಆಯಿತು? ಯಾವುದೇ ಚರ್ಚೆ ಆಗಲಿಲ್ಲ. ಅದೆಲ್ಲ ಯಾವುದು ಚರ್ಚೆ ಆಗಲಿಲ್ಲ. ಅಂಥದ್ದು ಯಾವುದೇ ಡಿಸ್ಕಷನ್ ಕೂಡ ಆ ಡಿನ್ನರ್ ಮೀಟಿಂಗಲ್ಲಿ ಆಗಲಿಲ್ಲ. ಈ ಹೊಸದೇನಲ್ಲ, ಪ್ರತಿ ವರ್ಷ ಪ್ರತಿ ಸೆಷನಲ್ಲಿ ಕೂಡ ಅವ್ರ ಮನೆಯಲ್ಲಿ ಡಿನ್ನರ್ ಇರುತ್ತೆ. ಆ ಹಿನ್ನೆಲೆ ಡಿನ್ನರ್ ಮೀಟಿಂಗ್ ಮಾಡಿದ್ದೀವಿ. ಪೊಲಿಟಿಕಲ್ ಏನೋ ಚರ್ಚೆ ಆಯ್ತಾ ಸರ್? ಯಾವುದು ರಾಜಕೀಯ ಯಾವುದು ಚರ್ಚೆ ಆಗಲಿಲ್ಲ. ಕೇವಲ ಇದ್ದಿದ್ದು ನಮ್ಮ ಡಿನ್ನರ್ ಮೀಟಿಂಗ್, ಡಿನ್ನರ್ ಮೀಟಿಂಗ್ ಅಲ್ಲ, ಡಿನ್ನರ್ ಇದ್ದಿದ್ದು. ಅದರಿಂದ ಬೇರೆ ಯಾವುದೇ ವಿಚಾರದಲ್ಲಿ ಚರ್ಚೆ ಮಾಡಲಿಲ್ಲ. ಅಲ್ಲ, ಅದಕ್ಕೆ ಏನಿಲ್ಲ. ಈಗ ನಾವು ಬ್ರೇಕ್ಫಾಸ್ಟ್ ಡಿನ್ನರ್ ಮಾಡಿದ್ರೆ ಬಿ ಜೆ ಪಿಗೆ ಏನು ತೊಂದರೆ? ಬಿ ಜೆ ಪಿಗೆ ಯಾಕೆ ತೊಂದರೆ ಮಾಡ್ಬೋದು? ಅವ್ರ ಬಗ್ಗೆ ಏನು ತಿಂದ್ವಿ, ಚಿಕನ್ ತಿಂದ್ವಾ, ಮಟನ್ ತಿಂದ್ವಾ, ಇಡ್ಲಿ ತಿಂದ್ವಾ, ದೋಸೆ ತಿಂದ್ವಾ, ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಆಸ್ ಅ ಆಪೋಸಿಷನ್ ಏನೆಲ್ಲ ಕೆಲಸ ಮಾಡೋದು ಮಾಡಲಿ. ಅವ್ರ ಪ್ರಶ್ನೆಗಳನ್ನು ನಾವು ಉತ್ತರ ಕೊಡ್ತೀವಿ, ವಿಚಾರಗಳನ್ನು ವಿನಿಮಯ ಮಾಡಲಿ. ಈ ಜನರ ಪರವಾಗಿ ಅವರ ಏನು ಧ್ವನಿ ಇದೆ ಅದನ್ನು ಆಸ್ ಎ ಲೀಡರ್ ಆಫ್ ದ ಆಪೋಸಿಷನ್ ಅಂತ ಪಾರ್ಟಿ ಮಾಡಿ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. 2.5 ವರ್ಷ ನಾವು ನಮ್ಮ ಸರ್ಕಾರ ಸಮರ್ಥವಾಗಿ ನಮ್ಮ ಸರ್ಕಾರ ನಡೆಸಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಶಿವಕುಮಾರ್ ನೇತೃತ್ವದಲ್ಲಿ 2.5 ವರ್ಷ ನಾವು ಮಾಡಿದ್ದೀವಿ. ನುಡಿದ ನಡೆದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ. ಅದರಲ್ಲೂ ಕೂಡ ಅದನ್ನ ಟೀಕೆ ಮಾಡ್ತಾರೆ. ನಾನು ವಿಧಾನ ಪರಿಷತ್ತಲ್ಲಿ ಹೇಳಿದೆ, ಒಂದು ವೇಳೆ ನಿಮ್ಗೇನಾದರೂ ಧೈರ್ಯ ಇದ್ದರೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸಿ ಅಂತ ಹೇಳೋಂತಹ ಕೆಲಸ ನೀವು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಮಾತನ್ನು ಕೂಡ ಹೇಳಿದ್ದೀವಿ. ಅದನ್ನು ಹೇಳೋಕ್ಕೆ ತಯಾರಿಲ್ಲ. ಬಸ್ ಲೇಟಾಗಿ ಬಂತು, ಬಸ್ಸಲ್ಲಿ ಸೀಟ್ ಇಲ್ಲ, ಈ ಥರ ಮಾತುಗಳ ಹೇಳಿ. ಆದರೆ ಆ್ಯಸ್ ಆಪೋಸಿಷನ್ ನಮ್ಮ ಒಳ್ಳೆಯ ಕಾರ್ಯಕ್ರಮಗಳನ್ನು ಅವರು ಸ್ವಾಗತ ಮಾಡಬೇಕು. ಎಲ್ಲಿ ಟೀಕೆ ಮಾಡಬೇಕು. ಇಂಥ ಒಳ್ಳೆಯ ಸರ್ಕಾರ ಅದನ್ನು ಈ ಸುಂದರ ಕಣ್ಣುಗಳಿಂದ ನೋಡಿ ಅಂತ ಹೇಳಿದ್ರೆ ಎಕ್ಸ್ರೇ ಗ್ಲಾಸ್ ಹಾಕೊಂಡು ನೋಡ್ತಾರೆ. ಏನು ಕಾಣುತ್ತೆ ಎಕ್ಸ್ರೇ ಗ್ಲಾಸ್ ಹಾಕೊಂಡ್ರೆ? ಸೊ ನಮ್ಮ ಸರ್ಕಾರದ ಸಾಧನೆ ಈಗಾಗಲೇ ನಾವು ಕೆಲಸ ಮಾಡಿದ್ದೀವಿ. ಇನ್ನು ಮುಂದೆ 2 ವರ್ಷ ನಾವು ನಿಮ್ಮ ಸಮರ್ಥವಾಗಿ ಜನರ ಪರವಾಗಿ ಕೆಲಸ ಮಾಡ್ತೀವಿ. ಹೌದು, ಸಿ ಎಂ ಬಂದಿದ್ರು, ಎಲ್ಲ ಸಿ ಎಂ ಬಂದಿದ್ರು, ಮಂತ್ರಿಗಳು ಬಂದಿದ್ರು, ಶಾಸಕರು ಬಂದಿದ್ರು. ಒಳ್ಳೆ ಡಿನ್ನರ್ ಆಯಿತು. ಇಲ್ಲ, ಹಾಗೇನಿಲ್ಲ. ಆಗ್ತಲ್ಲ, ಈ ಭಾಗ ವಿಶೇಷವಾಗಿ ಅಲ್ಪಸಂಖ್ಯಾತ ಶಾಸಕರನ್ನ ಮಂತ್ರಿಗಳನ್ನ ಕರೆಸಿದ್ರು. ಬೇರೆಯವರು ಕೂಡ ಅದ್ರಲ್ಲಿ ಭಾಗಿಯಾಗಿದ್ರು. ಇಲ್ಲ, ಅದರಲ್ಲಿ ಡಿನ್ನರಲ್ಲಿ ಏನು ಅಹಿಂದ ಅಂಥದ್ದು ಏನಿಲ್ಲ, ಎಲ್ಲ ಬಂದಿದ್ದರು. ಅದರಿಂದ ಅದ್ರ ಬಗ್ಗೆ
ಚರ್ಚೆ ಮಾಡೋಂಥ ಯಾವುದೇ ಇಲ್ಲ. ಪ್ರತಿ ವರ್ಷ ಫೆಲೋ ಸ್ಟೇಟ್ ಅವ್ರ ಬಂದಲ್ಲಿ ಕರೀತಾರೆ, ಆ ಟೈಮಲ್ಲಿ ಅಟೆಂಡ್ ಮಾಡ್ತೀವಿ. ಎಲ್ಲ ಜಿಲ್ಲೆಗಳಿಂದ ಸಭೆಗಳಾಗಬೇಕು, ಮೀಟಿಂಗ್ಗಳಾಗಬೇಕು, ಕಾರ್ಯಕ್ರಮ ಆಗಬೇಕು ಅಂತ ಏನಾದರೂ ಯಾರು ಹೇಳಿದ್ರು? ಹಾಗೆ ಆ ಥರ ಚರ್ಚೆ ಆಯಿತು? ಯಾವುದೇ ಚರ್ಚೆ ಆಗಿಲ್ಲ, ಅದೆಲ್ಲ ಯಾವುದು ಚರ್ಚೆ ಆಗಲಿಲ್ಲ. ಅಂಥದ್ದು ಯಾವುದೇ ಡಿಸ್ಕಷನ್ ಕೂಡ ಆ ಡಿನ್ನರ್ ಮೀಟಿಂಗಲ್ಲಿ ಆಗಲಿಲ್ಲ. ಇದು ಹೊಸದೇನಲ್ಲ, ಪ್ರತಿ ವರ್ಷ ಪ್ರತಿ ಸೆಷನಲ್ಲಿ ಕೂಡ ಅವ್ರ ಮನೆಯಲ್ಲಿ ಡಿನ್ನರ್ ಇರುತ್ತೆ. ಆ ಹಿನ್ನೆಲೆ ಡಿನ್ನರ್ ಮೀಟಿಂಗ್ ಮಾಡಿದ್ದೀವಿ. ಪಾಲಿಟಿಕಲ್ ಏನೋ ಚರ್ಚೆ ಆಯಿತಾ ಸರ್? ಯಾವುದು ರಾಜಕೀಯ ಯಾವುದು ಚರ್ಚೆ ಆಗಲಿಲ್ಲ. ಕೇವಲ ಇದ್ದಿದ್ದು ನಮ್ಮ ಡಿನ್ನರ್ ಮೀಟಿಂಗ್. ಡಿನ್ನರ್ ಮೀಟಿಂಗ್ ಅಲ್ಲ, ಡಿನ್ನರ್ ಇದ್ದಿದ್ದು. ಅದರಿಂದ ಬೇರೆ ಯಾವುದೇ ವಿಚಾರದಲ್ಲಿ ಚರ್ಚೆ ಮಾಡಲಿಲ್ಲ. ಅದು ಅಲ್ಲ, ಇದಕ್ಕೆ ಏನಿಲ್ಲ. ಈಗ ನಾವು ಬ್ರೇಕ್ಫಾಸ್ಟ್ ಡಿನ್ನರ್ ಮಾಡಿದ್ರೆ ಬಿ ಜೆ ಪಿಗೆ ಏನು ತೊಂದರೆ? ಬಿ ಜೆ ಪಿಗೆ ಯಾಕೆ ತೊಂದರೆ ಮಾಡ್ಬೋದು? ಅವ್ರ ಬಗ್ಗೆ ಏನು ತಿಂದ್ವಿ, ಚಿಕನ್ ತಿನ್ವಾ, ಮಟನ್ ತಿನ್ವಾ, ಇಡ್ಲಿ ತಿನ್ವಾ, ದೋಸೆ ತಿನ್ವಾ, ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಆಸ್ ಆಪೋಸಿಷನ್ ಏನೆಲ್ಲ ಕೆಲಸ ಮಾಡೋದು ಮಾಡಲಿ. ಅವ್ರ ಪ್ರಶ್ನೆಗಳನ್ನು ನಾವು ಉತ್ತರ ಕೊಡ್ತೀವಿ, ವಿಚಾರಗಳನ್ನು ವಿನಿಮಯ ಮಾಡಲಿ. ಈ ಜನ ಪರವಾಗಿ ಅವರ ಏನು ಧ್ವನಿ ಇದೆ ಅದನ್ನು ಆಸ್ ಎ ಲೀಡರ್ ಆಫ್ ದ ಆಪೋಸಿಷನ್ ಅಂತ ಪಾರ್ಟಿ ಮಾಡಿ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. 2.5 ವರ್ಷ ನಾವು ನಮ್ಮ ಸರ್ಕಾರ ಸಮರ್ಥವಾಗಿ ನಮ್ಮ ಸರ್ಕಾರ ನಡೆಸಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಶಿವಕುಮಾರ್ ನೇತೃತ್ವದಲ್ಲಿ 2.5 ವರ್ಷ ನಾವು ಮಾಡಿದ್ದೀವಿ. ನುಡಿದ ನಡೆದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ. ಅದರಲ್ಲೂ ಕೂಡ ಅದನ್ನ ಟೀಕೆ ಮಾಡ್ತಾರೆ. ನಾನು ವಿಧಾನ ಪರಿಷತ್ತಲ್ಲಿ ಹೇಳಿದೆ, ಒಂದು ವೇಳೆ ನಿಮ್ಗೇನಾದರೂ ಧೈರ್ಯ ಇದ್ದರೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸಿ ಅಂತ ಹೇಳೋಂತಹ ಕೆಲಸ ನೀವು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಮಾತನ್ನು ಕೂಡ ಹೇಳಿದ್ದೀವಿ. ಅದನ್ನು ಹೇಳೋಕ್ಕೆ ತಯಾರಿಲ್ಲ. ಬಸ್ ಲೇಟಾಗಿ ಬಂತು, ಬಸ್ಸಲ್ಲಿ ಸೀಟ್ ಇಲ್ಲ, ಈ ಥರ ಮಾತುಗಳ ಹೇಳಿ. ಆದರೆ ಆ್ಯಸ್ ಆಪೋಸಿಷನ್ ನಮ್ಮ ಒಳ್ಳೆಯ ಕಾರ್ಯಕ್ರಮಗಳನ್ನು ಅವರು ಸ್ವಾಗತ ಮಾಡಬೇಕು, ಎಲ್ಲಿ ಟೀಕೆ ಮಾಡಬೇಕು. ಇಂಥ ಒಳ್ಳೆಯ ಸರ್ಕಾರ ಅದನ್ನು ಈ ಸುಂದರ ಕಣ್ಣುಗಳಿಂದ ನೋಡಿ ಅಂತ ಹೇಳಿದ್ರೆ ಎಕ್ಸ್ರೇ ಗ್ಲಾಸ್ ಹಾಕೊಂಡು ನೋಡ್ತಾರೆ. ಏನು ಕಾಣುತ್ತೆ ಎಕ್ಸ್ರೇ ಗ್ಲಾಸ್ ಹಾಕೊಂಡ್ರೆ? ಸೊ ನಮ್ಮ ಸರ್ಕಾರದ ಸಾಧನೆ ಈಗಾಗಲೇ ನಾವು ಕೆಲಸ ಮಾಡಿದ್ದೀವಿ. ಇನ್ನು ಮುಂದೆ 2 ವರ್ಷ ನಾವು ನಿಮ್ಮ ಸಮರ್ಥವಾಗಿ ಜನರ ಪರವಾಗಿ ಕೆಲಸ ಮಾಡ್ತೀವಿ. ಹೌದು, ಸಿ ಎಂ ಬಂದಿದ್ರು, ಎಲ್ಲ ಸಿ ಎಂ ಬಂದಿದ್ರು, ಮಂತ್ರಿಗಳು ಬಂದಿದ್ರು, ಶಾಸಕರು ಬಂದಿದ್ರು. ಒಳ್ಳೆ ಡಿನ್ನರ್ ಆಯಿತು. ಇಲ್ಲ ಹಾಗೇನಿಲ್ಲ, ಆಗ್ತಲ್ಲ. ಈ ಭಾಗ ವಿಶೇಷವಾಗಿ ಅಲ್ಪಸಂಖ್ಯಾತ ಶಾಸಕರನ್ನ ಮಂತ್ರಿಗಳನ್ನ ಕರೆಸಿದ್ರು. ಬೇರೆಯವರು ಕೂಡ ಅದ್ರಲ್ಲಿ ಭಾಗಿಯಾಗಿದ್ರು. ಇಲ್ಲ, ಅದರಲ್ಲಿ ಡಿನ್ನರಲ್ಲಿ ಏನು ಅಹಿಂದ ಅಂಥದ್ದು ಏನಿಲ್ಲ, ಎಲ್ಲ ಬಂದಿದ್ದರು. ಅದರಿಂದ ಅದ್ರ ಬಗ್ಗೆ ಚರ್ಚೆ ಮಾಡೋಂಥ ಯಾವುದೇ ಇಲ್ಲ. ಪ್ರತಿ ವರ್ಷ ಫೆಲೋ ಸ್ಟೇಟ್ ಅವ್ರ ಬಂದಲ್ಲಿ ಕರೀತಾರೆ, ಆ ಟೈಮಲ್ಲಿ ಅಟೆಂಡ್ ಮಾಡ್ತೀವಿ. ಎಲ್ಲ ಜಿಲ್ಲೆಗಳಿಂದ ಸಭೆಗಳಾಗಬೇಕು, ಮೀಟಿಂಗ್ಗಳಾಗಬೇಕು, ಕಾರ್ಯಕ್ರಮ ಆಗಬೇಕು ಅಂತ ಏನಾದರೂ ಯಾರು ಹೇಳಿದ್ರು? ಹಾಗೆ ಆ ಥರ ಚರ್ಚೆ ಆಯಿತು? ಯಾವುದೇ ಚರ್ಚೆ ಆಗಿಲ್ಲ, ಅದೆಲ್ಲ ಯಾವುದು ಚರ್ಚೆ ಆಗಲಿಲ್ಲ. ಅಂಥದ್ದು ಯಾವುದೇ ಡಿಸ್ಕಷನ್ ಕೂಡ ಆ ಡಿನ್ನರ್ ಮೀಟಿಂಗಲ್ಲಿ ಆಗಲಿಲ್ಲ.